ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ಕುರುಬೂರು ರೇಷ್ಮೆ ಬೆಳೆಗಾರರ ವಾರ್ಷಿಕ ಮಹಾಸಭೆ. ಜಿಲ್ಲೆಯಲ್ಲಿ ಮಾದರಿ ಸಂಘದ ಕಟ್ಟಡ ನಿರ್ಮಾಣ. ಚಿಂತಾಮಣಿ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕುರುಬೂರು ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘದ ಕಟಕ ಮಾದರಿಯಾಗಿದೆ ಎಂದು ಅಧ್ಯಕ್ಷರಾದ ವೆಂಕಟರೆಡ್ಡಿ ಎಂ ಹೇಳಿದ್ದಾರೆ. ಇಂದು ಚಿಂತಾಮಣಿ ತಾಲೂಕಿನ ಕುರುಬೂರು ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘದ 2024-25 ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನು ಉದ್ಘಾಟಿಸಿ ನಂತರ ಮಾತನಾಡಿದ ಅವರು, ಈ ಭಾಗದ ರೈತರ ಹಾಗೂ ಪ್ರತಿಯೊಬ್ಬರ ಸಹಕಾರದೊಂದಿಗೆ ಜಿಲ್ಲೆಯಲ್ಲಿ ಮಾದರಿ ನೂತನ ಕಟ್ಟಡ ನಿರ್ಮಾಣವಾಗಿದೆ. ಸಂಘದ ಎಲ್ಲ ನಿರ್ದೇಶಕರು ರೈತರಿಗೆ ಉತ್ತಮ ರೀತಿಯಲ್ಲಿ ಸ್ಪಂದಿಸಿ ಸಹಕಾರದಿಂದ ಬರುವ ಸವಲತ್ತುಗಳನ್ನು ರೈತರ ಮನೆ ಬಾಗಿಲಿಗೆ ತಲುಪಿಸುವ ಕೆಲಸ ಮಾಡಲಾಗಿದೆ ಎಂದು ಹೇಳಿದ ಅವರು, ಸಹಕಾರ ಸಂಘಗಳಲ್ಲಿ ಸಾಲ ಪಡೆಯದಂತಹದವರು ಸಕಾಲ ಸಾಲ ಮರುಪಾವತಿಸಿದಾಗ ಬೇರೆ ರೈತರಿಗೆ ಸಾಲ ಕೊಡಬಹುದು. ಜೊತೆಗೆ ಸಂಘವೂ ಸಹ ಅಭಿವೃದ್ಧಿಯಾಗುತ್ತದೆ. ಸಹಕಾರ ಸಂಘಗಳು ಷೇರುದಾರರು ಹಾಗೂ ರೈತರ ಅಭಿವೃದ್ಧಿಗಾಗಿ ಕೆಲಸ ಮಾಡುತ್ತೇವೆ. ಈ ಸಹಕಾರ ಸಂಘಗಳು ಅಭಿವೃದ್ಧಿಯಾಗಬೇಕು, ಎಲ್ಲರಿಗೂ ಸಾಲಗಳು ನೀಡಬೇಕು ಎಂದಾದರೆ ಸಾಲ ತೆಗೆದುಕೊಂಡವರು ಸಕಾಲಕ್ಕೆ ಮರುಪಾವತಿ ಮಾಡಬೇಕು. ಆಗ ಎಲ್ಲರಿಗೂ ಸಾಲ ನೀಡಲು ಸಾಧ್ಯವಾಗುತ್ತದೆ. ಮುಂದಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ರೈತರಿಗೆ ಸಾಲ ನೀಡಲು ಶ್ರಮಿಸಲಾಗುವುದು ಎಂದರು. ಸಭೆಯಲ್ಲಿ ಭಾಗವಹಿಸಿದ ರೈತರು ಗೊಬ್ಬರ ಸೇರಿದಂತೆ ವಿವಿಧ ವಿಚಾರಗಳ ಬಗ್ಗೆ ಬೆಳಕು ಚೆಲ್ಲಿದ್ದರು. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಕೃಷ್ಣಪ್ಪ ಕೆಎಂ, ನಿರ್ದೇಶಕರಾದ ಮಂಜುನಾಥ್ ಕೆಎಂ, ನಟರಾಜ್ ಕೆಎಂ, ಶಿವಾರೆಡ್ಡಿ ಎಂ, ಶ್ರೀನಿವಾಸ್ ಗೌಡ, ನೇತಾಜಿ ಗೌಡ, ವಿಶ್ವನಾಥ್ ರೆಡ್ಡಿ, ಮುನಿಕೃಷ್ಣಪ್ಪ, ಕೃಷ್ಣಪ್ಪ ಎಜಿ, ಚಂದ್ರಕಲಾ ಗಂಗಮ್ಮ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಿ ವೆಂಕಟೇಶಮೂರ್ತಿ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು. ನಡೀತಾ ಇರೋದು ಯಾವ ಸಂಘದಲ್ಲಿ ಯಾವ ಕಟ್ಟಡದಲ್ಲಿ ನಡೀತಾ ಇದೆ ನಮ್ಮ ಕಾರ್ಯಕ್ರಮ ಅಂತ ಸಂತೋಷ ಪಟ್ಟಿದ್ದಾರೆ. ಯಾಕಂದ್ರೆ ಇಷ್ಟು ವರ್ಷ ಅನೇಕ ವರ್ಷಗಳು ಬಾಡಿಗೆ ಕಟ್ಟಡದಲ್ಲಿ ಅಂಗಡಿಗಳು ವಹಿವಾಟ ಬಾಡಿಗೆ ಕಟ್ಟಡದಲ್ಲಿ ನಡೀತಾ ಇದೆ. ಆದರೂ ಕೂಡ ನಮ್ಮ ಸಂಘ ವಹಿವಾಟು ಬ್ಯಾಂಕ್ ಇರ್ಬೋದು, ರೈತರ ಒಂದು ವ್ಯವಹಾರ ಇರ್ಬೋದು, ನಮ್ಮ ಕಮಿಟಿಯ ಒಂದು ಸಭೆ ಇರ್ಬೋದು, ಎಲ್ಲವನ್ನು ಕೂಡ ಸಾರ್ವಜನಿಕರ ಒಂದು ಮಹಾಸಭೆ ಇರ್ಬೋದು, ಎಲ್ಲವೂ ಕೂಡ ಬಾಡಿಗೆ ಕಟ್ಟಡದಲ್ಲಿ ಅಥವಾ ಆಚೆ ಪೆಂಡಾಲ್ ಹಾಕ್ಬಿಟ್ಟು ನಾವು ನಡೆಸಬೇಕಾಗಿದೆ. ಇವತ್ತು ತಮ್ಮೆಲ್ಲರ ಸಹಕಾರದಿಂದ ಹಾಗೂ ನಮ್ಮ ಸಿಇಒ ವೆಂಕಟೇಶ್ ಮೂರ್ತಿಯವರ ಅವರ ಒಂದು ಮುತುವರ್ಜಿ, ಅವ್ರ ಜವಾಬ್ದಾರಿ ಮಾಡಲೇಬೇಕು. ಈ ಗ್ರಾಮದಲ್ಲಿ ಒಂದು ಸಂಘದ ಒಂದು ಕಟ್ಟಡವನ್ನು, ಸ್ವಂತ ಕಟ್ಟಡವನ್ನು ನಾವು ರೈತರಿಗೆ ಒಂದು ಕೊಡಬೇಕು ಅನ್ನೋ ಉದ್ದೇಶದಿಂದ ಅದಕ್ಕೆ ನಮ್ಮ ಕಮಿಟಿಯವರು ಕೂಡ ಅದಕ್ಕೆ ಬೆಂಬಲವಾಗಿ ಕೊಟ್ಟು ಸಹಕರಿಸಿ ನಮ್ಮ ರೈತರ ಒಂದು ಶ್ರಮ ಮತ್ತು ಅವರ ಸಹಕಾರದಿಂದ ಒಂದು ಒಳ್ಳೆ ಒಂದು ಸುಸಜ್ಜಿತವಾದ ಕಟ್ಟಡವನ್ನು ವ್ಯಾಪ್ತಿಯಲ್ಲಿ ಕುರುಬೂರು ಗ್ರಾಮಕ್ಕೆ ಸೇರಿದ ಪಂಚಾಯತಿ, ಕುರುಬೂರು ಸೊಸೈಟಿ ವ್ಯಾಪ್ತಿ ಸೇರಿದ ಎಲ್ಲ ಗ್ರಾಮಗಳ ರೈತರಿಗೆ ಅನುಕೂಲ ಮಾಡಿಕೊಟ್ಟಿದ್ದೀವಿ. ನಾವೆಲ್ಲರೂ ಕೂಡ ಅದಕ್ಕೆ ಸಹಕರಿಸಿದ್ರೆ ತಾವೆಲ್ಲರೂ ಕೂಡ ನಾನು ಒಂದು ಧನ್ಯವಾದ ಹೇಳ್ತಾ ಇದ್ದೀನಿ. ಅಲ್ಲದೆ ಇವತ್ತು ಕೆಲವು ಸಮಸ್ಯೆಗಳನ್ನು ನಮ್ಮ ರೈತರು ಕೇಳಿದ್ದಾರೆ. ಅದು ಕೇಳಬೇಕಾದ ವಿಷಯ, ಕೇಳೋದ್ರದ್ದು ಸಂಶಯ ಇಲ್ಲ, ತೊಂದರೆ ಇಲ್ಲ. ಆದ್ರೆ ಪರಿಸ್ಥಿತಿ 2 ವರ್ಷಗಳಿಂದ ಇಲ್ಲಿ ನಮ್ಮ ಬಾಡಿ ಇಲ್ಲ, DCC ಬ್ಯಾಂಕ್ ಅಲ್ಲಿ ಕಂಪ್ನಿ ಇಲ್ಲ. ಅದು ಅಧಿಕಾರಿಗಳ ಹತ್ರ ಯಾವುದೇ ಡಾಕ್ಯುಮೆಂಟ್, ಯಾವುದೇ ಲೋನ್ ಅಪ್ಲಿಕೇಶನ್, ರಿನ್ಯೂವಲ್ ಇರ್ಬೋದು, ಹೊಸ ಮಂಜೂರಾತಿ ಇರ್ಬೋದು, ಯಾವುದಾದ್ರೂ ಕೂಡ ಈಗ ಮಂಜೂರಾತಿ ಆಗ್ತಾ ಇಲ್ಲ. ಬ್ಯಾಂಕಲ್ಲಿ ಸಮಸ್ಯೆ ಇದೆ, DCC ಬ್ಯಾಂಕಲ್ಲಿ ಸಮಸ್ಯೆ ಇದೆ, ಚಿಂತಾಮಣಿ ಬ್ಯಾಂಕಲ್ಲಿ ಸಮಸ್ಯೆ ಇದೆ. ನಮ್ಮಿಂದ ಎಲ್ಲ ರೆಕಾರ್ಡು ಶ್ರೀನಿವಾಸ್ ಗೌಡ ಹೇಳಿದ್ರು, ಯಾವುದೇ ರೆಕಾರ್ಡ್ ಮತ್ತು ಪೆಂಡಿಂಗ್ ಇಲ್ಲ. ಪಂಚಾಯತ್ ನಾವು ಕಳಿಸ್ಕೊಟ್ಟಿದ್ದೀವಿ, ತೊಂದರೆ ಆಗಿದೆ. ಆದ್ರಿಂದ ರಿನ್ಯೂವಲ್ ಆಗಲಿ ಸ್ಯಾಂಕ್ಷನ್ ಆಗಲಿಲ್ಲ. ಆದ್ರಿಂದ ಜನರಿಗೆ ನಾವು ಸ್ಪರ್ಶಕ್ಕಾಗ್ತಾ ಇಲ್ಲ. 2 ವರ್ಷದ ಸರ್ಕಾರ ಬದಲಾವಣೆ ತೊಂದರೆ ಆಗಿದೆ. ನಾನು ನೇರವಾಗಿ ಹೇಳ್ತಾ ಇದ್ದೀನಿ. ನಮ್ಮ
ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಈ ಸಂಘ ಈಗ ಸರ್ಕಾರದ ಒಂದು ಆದೇಶದಂತೆ ಪ್ರತಿಯೊಂದು ಗ್ರಾಮ ಪಂಚಾಯತಿಗೆ ಒಂದು ಕೃಷಿ ಪತ್ತಿನ ಸರ್ಕಾರ ಮಾಡಬೇಕು ಅಂತ ಒಂದು ಸರ್ಕಾರ ನಿರ್ಧಾರ ಮಾಡಿದೆ. ಆ ನಿರ್ಧಾರದಂತೆ ಈಗ ನಮ್ಮ ಒಂದು ಕುರುಬೂರು ವ್ಯಾಪ್ತಿಯ ಈ ಸಂಘಕ್ಕೆ 400 ಹಿರೇಕಟ್ಟಿನಲ್ಲಿ ಮತ್ತು ಕುರುಬೂರು ಗ್ರಾಮ ಪಂಚಾಯತಿ ಹಳ್ಳಿಗಳು ಸೇರ್ಕೊಂಡಿದ್ದು ಮುಂದಿನ ದಿವಸಗಳಲ್ಲಿ ಬಹುಶಃ 2 ಪಂಚಾಯತಿಗಳನ್ನು ಹೊಸ ಒಂದು ಕೃಷಿ ಪತ್ತಿನ ಸಹಕಾರ ಸಂಘಗಳನ್ನ ಮಾಡಿ ಆ ಕಡೆಗೆ ಅವು ಬೇರೆ ಆಗುವಂತ ಒಂದು ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಈ ಮಧ್ಯೆ ಈ ಇಷ್ಟು ವರ್ಷಗಳಲ್ಲಿ ನಡ್ಕೊಂಡು ಬಂದಿರತಕ್ಕಂಥ ಈ ಸಹಕಾರ ಸಂಘ ಸಾಕಷ್ಟು ರೈತರು ಸೇವೆ ಮಾಡುವಂತ ಕೆಲಸಗಳನ್ನ ಮಾಡ್ಕೊಂಡಿದೆ. ಕೆಲವು ವಿಚಾರಗಳು ತಾವು ಹೇಳಿದ್ದನ್ನ ಇಂದು ಮುಂದೆ ಆಗಿರ್ತಕ್ಕಂಥದ್ದು ನಾವು ಒಪ್ಕೋಬೇಕಾಗಿದೆ, ಇಲ್ಲ ಅಂತ ಮಾತಿಲ್ಲ. ಆದ್ರೆ ನಮ್ಮ ಮಾತು ವಿಜ್ಞಾಪನೆ ಹೇಳಿದಂಗೆ ಒಂದು ಹೆಮ್ಮೆಯ ವಿಚಾರ ಏನು ಅಂತಂದ್ರೆ ಈ ಕುರುಬೂರು ರೇಷ್ಮೆ ಬೆಳೆಗಾರರ ಮತ್ತು ರೈತರ ಸಹಕಾರ ಸಂಘ ಏನಿತ್ತು ಬಹುಶಃ ಈ ರಾಜ್ಯದಲ್ಲಿರ್ತಕ್ಕಂಥ ಸಹಕಾರ ಸಂಘಗಳಲ್ಲಿ ಮುಂಚೂಣಿಯಲ್ಲಿರ್ತಕ್ಕಂಥ ಸಹಕಾರ ಸಂಘಗಳಲ್ಲಿ ಒಂದಾಗಿದೆ. ನಮ್ಮ ಮುಂದೆನೇ ಈಗ ನಮಗೆ ಕಾಣ್ತಾ ಇರ್ತಕ್ಕಂಥ ರೀತಿಯಲ್ಲಿ ಒಂದು ಸುಸಜ್ಜಿತವಾದಂತ ಒಂದು ದೊಡ್ಡ ಬಿಲ್ಡಿಂಗ್ ನ ಸಂಸ್ಥೆಗೋಸ್ಕರವಾಗಿ ಸಂಸ್ಥೆ ಇವತ್ತು ಇಲ್ಲಿ ಒಂದು ನಿರ್ಮಾಣ ಮಾಡ್ಕೊಳ್ತಕ್ಕಂಥ ಕೆಲಸ ಆಗಿದೆ. ಇಷ್ಟು ಮಾತ್ರ ಎಲ್ಲೂ ಯಾವುದೇ ಸಹಕಾರ ಸಂಘಗಳಲ್ಲೂ ಈ ಬಿಲ್ಡಿಂಗ್ ಮಾಡಿಲ್ಲ. ಇದಕ್ಕೆ ಬಹಳ ಪ್ರಮುಖವಾಗಿ ಕಾರಣಕರ್ತಕ್ಕಂಥ MD ಅವರು ಮತ್ತು ಅವ್ರಿಗೆ ಸಹಕಾರ ಕೊಟ್ಟಂತ ಈಗಿನ ಮುಂದೆ ಕಾರ್ಯಕಾರಿ ಮಂಡಳಿ ಅಲ್ಲ, ಹಿಂದ್ಗಡೆ ಇದ್ದಂತ ಕಾರ್ಯಕಾರಿ ಮಂಡಳಿಗಳು ಸಹಿತ ಹಿಂದೆ ಇದ್ದಂತ ಕಾರ್ಯಕಾರಿ ಸಮಿತಿ ಮಂಡಳಿಗಳು ಕೂಡ ಸಹಕಾರ ಇತ್ತು. ಅವರು ಸಹಿತ ಇದನ್ನ ಬೆಳೆಸ್ಕೊಂಡು ಬಂದಿದ್ರಿಂದನೇ ಇವತ್ತು ಈ ಮಟ್ಟಕ್ಕೆ ಇದು ಬೆಳೆಯುವಂತ ಒಂದು ಶಕ್ತಿ ಇದಕ್ಕೆ ಬಂದಿದೆ. ಇವತ್ತು ಇಷ್ಟೊಂದು ಸುಸಜ್ಜಿತವಾದಂತ ಒಂದು ಬಿಲ್ಡಿಂಗ್ ನ ಈ ಒಂದು ಸಂಸ್ಥೆ ನಿರ್ಮಾಣ ಮಾಡ್ಕೊಂಡು ತಗೊಂಡು ಹೋಗ್ತಾ ಇದೆ. ಈಗ ಈ ಸಹಕಾರ ಸಂಘ ಅಂತ ಅನ್ನೋದೇನಿದೆ, ನಾವು ಸದಸ್ಯರೆಲ್ಲ ಸೇರ್ತೀವಿ,